ರಾಜ್ಯದ ಹಲವೆಡೆ ಭೂಕುಸಿತ, 7 ರೈಲು ಸಂಚಾರ ಸ್ಥಗಿತ. ವರುಣಾರ್ಭಟಕ್ಕೆ ಭೂಕುಸಿತವಾಗಿದೆ. ರೈಲ್ವೆ ಹಳಿಗಳಿಗೂ ಕೂಡ ಹಾನಿಯಾಗಿದೆ. ಎಡಕುಮಾರಿ, ಶ್ರೀವಾಗಿಲು ನಿಲ್ದಾಣಗಳ ನಡುವೆ ಭೂಕುಸಿತ ಸಂಭವಿಸಿದೆ. ಸಕಲೇಶಪುರ ತಾಲೂಕಿನ ಎಡಕುಮಾರಿ, ಶ್ರೀವಾಗಿಲು ಗುಡ್ಡ ಕುಸಿತದಿಂದಾಗಿ 7 ರೈಲುಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಯಾವ್ಯಾವ ರೈಲುಗಳ ಸಂಚಾರ ಸ್ಥಗಿತವಾಗಿದೆ ಅನ್ನೋದನ್ನು ನೋಡೋದಾದರೆ ಬೆಂಗಳೂರು ಮುರುಡೇಶ್ವರ ಎಕ್ಸ್‌ಪ್ರೆಸ್, ಬೆಂಗಳೂರು ಕೋಝಿಕೋಡ್ ಎಕ್ಸ್‌ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್‌ಪ್ರೆಸ್, ಕೆಎಸ್ಆರ್ ಬೆಂಗಳೂರು ಕಾರವಾರ ಎಕ್ಸ್‌ಪ್ರೆಸ್, ಮುರುಡೇಶ್ವರ ಎಸ್ಎಂವಿಟಿ ಬೆಂಗಳೂರು ಎಕ್ಸ್‌ಪ್ರೆಸ್, ಕೋಝಿಕೋಡ್ ಕೆಎಸ್ಆರ್ ಬೆಂಗಳೂರು ಎಕ್ಸ್‌ಪ್ರೆಸ್, ಮಂಗಳೂರು ಸೆಂಟ್ರಲ್ ವಿಜಯಪುರ ರೈಲು ಸಂಚಾರ ಸ್ಥಗಿತವಾಗಿದೆ. ಪ್ರಯಾಣಿಕರಿಗೆ ತೊಂದರೆಯಾಗಿದ್ದಕ್ಕೆ ವಿಷಾದಿಸುತ್ತೇವೆ ಅಂತ ರೈಲ್ವೆ ಇಲಾಖೆಯು ಕೂಡ ಹೇಳಿದೆ. ಅದರ ಜೊತೆಗೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದೆ. ಆಗಿರುವಂತಹ ಸಮಸ್ಯೆಯನ್ನು ಸರಿಪಡಿಸುವವರೆಗೂ ಕೂಡ ಪ್ರಯಾಣಿಕರು ಅರ್ಥ ಮಾಡಿಕೊಂಡು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ರೈಲ್ವೆ ಇಲಾಖೆ ಮನವಿಯನ್ನ ಮಾಡಿಕೊಂಡಿದೆ. ಪೊಲೀಸ್ ಪರೀಕ್ಷಾರ್ಥಿಗಳಿಗೂ ಕೂಡ ರೈಲು ಸಂಚಾರ ಸ್ಥಗಿತದ ಬಿಸಿ ತಟ್ಟಿದೆ. ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ಸಂಚಾರ ರದ್ದಾಗಿ ಪರದಾಡಿದ್ದಾರೆ. ಬೆಂಗಳೂರಿಗೆ ಬರಬೇಕಿದ್ದಂತಹ ಪರೀಕ್ಷಾರ್ಥಿಗಳ ಒದ್ದಾಟ. ಮಂಗಳೂರಿನ ಪಡೀಲ್ ಬಳಿ ಪಂಚಗಂಗಾ ರೈಲು ನಿಂತಿದೆ. ಇವತ್ತು ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆ ಇದೆ. ಬೆಂಗಳೂರಿಗೆ ಬರ್ತಾ ಇದ್ರು ನೂರಾರು ಪರೀಕ್ಷಾರ್ಥಿಗಳು. ಆದರೆ ಏಕಾಏಕಿ ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ಪರೀಕ್ಷೆಗೆ ಬರೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪರೀಕ್ಷಾರ್ಥಿಗಳು ಕೂಡ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಾತ್ರಿ ರೈಲು ಸಂಚಾರ ಸ್ಥಗಿತವಾಗಿದ್ದರಿಂದ ಪ್ರಯಾಣಿಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಎಡಕುಮಾರಿ ಬಳಿ ರೈಲು ಹಳಿ ಮೇಲೆ ಮಣ್ಣು ಕುಸಿದಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಡಕುಮಾರಿ ರಾತ್ರಿ ಪರ್ಯಾಯ ಮಾರ್ಗವನ್ನು ಹುಡುಕಲು ಪ್ರಯಾಣಿಕರು ಪರದಾಡಿದ್ದಾರೆ. ವಿಷಯ ಗೊತ್ತಾದ ತಕ್ಷಣ ಟ್ರೈನ್ ಸ್ಥಗಿತ ಆಗಿದೆ ಅನ್ನೋ ಮಾಹಿತಿ ಸಿಕ್ಕ ತಕ್ಷಣ ನಮಗೆ ಅದು ಇನ್ಫಾರ್ಮ್ ಮಾಡಿದಿದ್ರೆ, ಅಲ್ಲೇ ಟ್ರೈನನ್ನು ಸ್ಟಾಪ್ ಮಾಡಿದ್ದಿದ್ರೆ ಇಲ್ಲಿ ಬಂದು ಪರದಾಡಬೇಕಾದಂತಹ ಸ್ಥಿತಿ ನಮಗೆ ನಿರ್ಮಾಣ ಆಗ್ತಿರಲಿಲ್ಲ ಅಂತಾನು ವ್ಯವಸ್ಥೆಯ ಬಗೆಗಿನ ಲೋಪಗಳ ಬಗ್ಗೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3-4 ದಿನಗಳಿಂದ ವ್ಯಾಪಕವಾಗಿ ಮಳೆಯಾಗ್ತದೆ. ಮಳೆಯಿಂದಾಗಿ ಏನು ಹಾಸನ ಮತ್ತು ಮಂಗಳೂರು ನಡುವೆ ಇರತಕ್ಕಂಥ ರೈಲ್ವೆ ಟ್ರ್ಯಾಕ್ ಮೇಲೆ ಎಡಕುಮೇರಿ ಬಳಿ ಏನು ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಟ್ರೈನ್ಗಳ ಸಂಚಾರ ಸ್ಥಗಿತ ಆಗಿದೆ. ನಾವು ನೋಡ್ತಾ ಇದ್ದೀವಿ ಹಾಸನ ರೈಲ್ವೆ ನಿಲ್ದಾಣದಲ್ಲೂ ಕೂಡ ನೂರಾರು ಜನ ಪ್ರಯಾಣಿಕರು, ಇಲ್ಲಿ 2-3 ಟ್ರೈನ್ಗಳು ಸ್ಟಾಪ್ ಆಗಿತ್ತು. ಮಧ್ಯರಾತ್ರಿ ಸುಬ್ರಹ್ಮಣ್ಯಕ್ಕೆ ತೆರಳತಕ್ಕಂಥ ರೈಲು ಒಂದು, ಕಾರವಾರಕ್ಕೆ ತೆರಳತಕ್ಕಂಥ ಒಂದು ರೈಲು ಎಲ್ಲವೂ ಕೂಡ ಹಾಸನದಲ್ಲೇ ಸ್ಥಗಿತ ಆಗಿತ್ತು. ಬಹುತೇಕ ಎಲ್ಲ ಪ್ರಯಾಣಿಕರು ಇಲ್ಲಿಂದ ಇಳ್ಕೊಂಡು ತಮ್ಮ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ತೆರಳಿದ್ದಾರೆ. ರೈಲ್ವೆ ಇಲಾಖೆಯಿಂದಲೂ ಕೂಡ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಅವರಿಗೆ ಅವರ ಊರುಗಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಒಂದು ಇಲ್ಲಿ ಹಾಸನದಲ್ಲಿ 3 ಟ್ರೈನ್ ಸ್ಥಗಿತ ಆಗಿದ್ದರೆ ಸಕಲೇಶಪುರದಲ್ಲಿ 1 ಟ್ರೈನ್ ಸ್ಥಗಿತ ಆಗಿತ್ತು. ಹಾಗೆಯೇ ಸುಬ್ರಹ್ಮಣ್ಯದಲ್ಲೂ ಕೂಡ 2 ಟ್ರೈನ್ಗಳು ಸ್ಥಗಿತ ಆಗಿತ್ತು. ಸುಬ್ರಹ್ಮಣ್ಯದಲ್ಲಿ ಕೂಡ ಅಂದರೆ ಸಾವಿರಾರು ಜನ ಪ್ರಯಾಣಿಕರು ಇವತ್ತು ರೈಲುಗಳ ವ್ಯತ್ಯಯದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ನಮ್ಮ ಜೊತೆ ಒಂದಷ್ಟು ಪ್ರಯಾಣಿಕರಿದ್ದಾರೆ. ಸರ್, ನೀವು ಎಲ್ಲಿಂದ ಎಲ್ಲಿಗೆ ಹೊರಟಿದ್ರಿ? ನಿಮ್ಮ ಟ್ರೈನ್ ಎಲ್ಲಿ ಸ್ಟಾಪ್ ಆಯಿತು ಮತ್ತು ಇವಾಗ ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಸರ್, ನಾವು ಧರ್ಮಸ್ಥಳ ಹೋಗಿದ್ವಿ. ಸುಬ್ರಹ್ಮಣ್ಯದಿಂದ ಬಂದ್ವಿ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಹತ್ತಿದ್ವಿ. ಅಲ್ಲಿಂದ ಒಂದು 10 ನಿಮಿಷ 7 ಗಂಟೆ, ನಾನು 7 ಗಂಟೆಗೆ ಹತ್ತಿದ್ವಿ. ನಾವು ರಾತ್ರಿ ನೈಟ್ 3 ಗಂಟೆ ತನಕ ಟ್ರೈನಲ್ಲೇ ಮಲಗಿದ್ವಿ. 4 ಗಂಟೆಗೆ ಅಲ್ಲಿಂದ ಬಿಟ್ಟು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಇಲ್ಲಿ ಹಾಸನಕ್ಕೆ ಬಂದೇವಿ. ಇಲ್ಲಿಂದ ನಾವು ದಾವಣಗೆರೆ ಹೋಗ್ತಾ ಇದ್ದೀವಿ. ವೆಹಿಕಲ್ ಯಾವಾಗ ಅದು ಬಿಡ್ತಾರೆ ಗೊತ್ತಿಲ್ಲ, ಗಡ್ಡ ಅದು ತೆರವುಪಡಿಸ್ಬೇಕು, ಅವಾಗ ಹೊರಗೆ ಕಳಿಸೋ ಟ್ರೈನ್ ಅಂತಂದರು. ಈಗ ಮಕ್ಕಳು ಕೆಲವರು ಪೊಲೀಸ್ ಎಕ್ಸಾಮ್ ಬರೀಕ್ಕೆ ಹೋಗಿದ್ರು. ಅವರು ನನ್ನ ಪಕ್ಕದಲ್ಲೇ ಇದ್ದರು. ಅವರು ಪೊಲೀಸ್ ಎಕ್ಸಾಮ್ ಬರೋರು. ಪಾಪ ಹುಡುಗರು ಇಲ್ಲೊಂದು 5-6 ಜನ ಹುಡುಗರು ಪಾಪ ಒಳಗೆ ಕಳಿಸಿದ್ರು ಟ್ರೈನಲ್ಲಿ. ಈಗ ನಾನು ಬರೋಕ್ಕಾಗ್ತಾಯಿಲ್ಲ, ಈಗ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಅಂತಂದು ಮುಗಿದೋತು. ಅವರು ಎಕ್ಸಾಮು ಹೋಗ್ಬಿಟ್ಟು ಅವ್ರದ್ದೆಲ್ಲ ಮುಗಿತು. ಅವ್ರು ಏನು ಬೇರೆ ವ್ಯವಸ್ಥೆ ಏನಾದ್ರು ಮಾಡ್ತಾರೆ, ಮಾಡಲ್ಲ, ಹಾಗೆ ಮುಗೋದು. ನೆಕ್ಸ್ಟ್ ಅವ್ರು ಎಕ್ಸಾಮ್ ಬರೀಬೇಕು, ನೆಕ್ಸ್ಟ್ ಒಂದು ಸತಿ ಎಕ್ಸಾಮ್ ಬರೀಬೇಕು ಅಷ್ಟೇ. 9 ಗಾಡಿಗಳು ಅಲ್ಲೇ ನಿಂತಿದ್ದಾವೆ. ಇನ್ನು ಆ ಕಡೆಯಿಂದ 3 ಗಾಡಿ, ಈ ಕಡೆಯಿಂದ 3 ಗಾಡಿ ಎಲ್ಲ ಅಲ್ಲೇ ನಿಂತಿದ್ದಾವೆ. ಎಲ್ಲರಿಗೂ ಭಾಳ ಪ್ರಾಬ್ಲಮ್. ನಾವೇನೋ ಬಂದು ಗಾಡಿ ಬಾಡಿಗೆ ಮಾಡ್ಕೊಂಡು ಪಾಪ ಇನ್ನೂ ಭಾಳ ಜನ ಎಲ್ಲ ಸ್ಟೇಷನ್ನಾಗೇ ಇದ್ದಾರೆ. ಏನು ಈ 6-7 ಟ್ರೈನ್ಗಳು ಸ್ಥಗಿತ ಆಗಿದೆ. ಅದರಲ್ಲಿ ನೂರಾರು ಜನ ಏನು ಇವತ್ತು ಪೊಲೀಸ್ ಎಕ್ಸಾಮ್ ನಡೀತಾ ಇದೆ. ಆ ಒಂದು ಎಕ್ಸಾಮ್ಗೆ ತೆರಳತಕ್ಕಂಥ ಪರೀಕ್ಷಾ ಆಕಾಂಕ್ಷಿಗಳಿದ್ರು. ಅವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಿದೆ. ಅವರೆಲ್ಲರೂ ಕೂಡ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ತಲುಪತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಾಕಷ್ಟು ಜನರಿಗೆ ತುಂಬ ಸಮಸ್ಯೆ ಆಗಿರ್ತಕ್ಕಂಥದ್ದು ಹೌದು. ಆದರೆ ಏಕಾಏಕಿಯಾಗಿ ಮಳೆಯಿಂದಾಗಿ ಗುಡ್ಡ ಕುಸಿತ ಆಗಿರ್ತಕ್ಕಂಥ ಕಾರಣದಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಈಗ ಏನು ರೈಲ್ವೆ ಹಳಿ ಮೇಲೆ ಬಿದ್ದಿರ್ತಕ್ಕಂಥ ಮಣ್ಣನ್ನು ತೆರವು ಮಾಡಲಿಕ್ಕೆ ರೈಲ್ವೆ ಇಲಾಖೆ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.